ಭಾವನಾ ಮ್ಯಾಮ್ ನಿಮ್ಮನ್ನ ರೀಚ್ ಔಟ್ ಆಗೋದಕ್ಕೆ ಮುಂಚೆ ಅಥವಾ ನಂತರ ಬೇರೆ ಯಾರಾದ್ರೂ ಸೆಲೆಬ್ರಿಟೀಸ್ ಅಪ್ರೋಚ್ ಮಾಡಿದ್ರಾ ಅಂತ? ಸೆಲೆಬ್ರಿಟಿ ಕಪಲ್ಸ್ ಅಪ್ರೋಚ್ ಮಾಡಿದ್ರು ಓಕೆ. IVF ಗೋಸ್ಕರ. ದೇರ್ ವರ್ ಫ್ಯೂ ಕಪಲ್ಸ್ ಆಕ್ಚುಲಿ. ಸಿಂಗಲ್ ಪೇರೆಂಟ್ ಆಗಿ ಯಾರು ಅಪ್ರೋಚ್ ಮಾಡಿರ್ಲಿಲ್ಲ. ಕಪಲ್ಸ್ ಮಾಡಿದ್ದಾರೆ. ಓಕೆ. ಈಗ IVF ಅಲ್ಲಿ ಯೂಶುವಲಿ ಡೋನರ್ ಅಂತ ಇರ್ತಾರೆ. ಸೊ ಆ ಡೋನರ್ಗೆ ಏನಾದ್ರೂ ರೈಟ್ಸ್ ಇರುತ್ತಾ ಮಕ್ಕಳ ಮೇಲೆ ಅಥವಾ ಮಗು ಮೇಲೆ ಅಂತ? ಇಲ್ಲ, ಯಾವುದೇ ರೀತಿ ರೈಟ್ಸ್ ರೈಟ್ಸ್ ಇರೋದಿಲ್ಲ. ಇರಲ್ಲ. ಅವ್ರು ಕನ್ಸೆಂಟ್ ಕೊಟ್ಟಿರ್ತಾರೆ, ಅಂದ್ರೆ ಇಟ್ ಇಸ್ ಡೊನೇಟೆಡ್, ಸೊ ರೈಟ್ಸ್ ಇರಲ್ಲ. ಇನ್ನು ಭಾವನಾ ಅವರ ಪೋಸ್ಟ್ ವೈರಲ್ ಆಗ್ತಿದ್ದ ಹಾಗೆ ತುಂಬಾ ಜನ ನೆಗೆಟಿವ್ ಕಾಮೆಂಟ್ಸ್ ಹಾಕಕ್ ಶುರು ಮಾಡಿದ್ರು. ಕೆಲವರು ಸೆಲೆಬ್ರಿಟೀಸ್ ಅಂದ್ರೆ ಸೋ ಕಾಲ್ಡ್ ಸೆಲೆಬ್ರಿಟೀಸು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇವ್ರು ಪ್ರಮೋಷನ್ ಮಾಡ್ತಿದ್ದಾರೆ, ಬೇಕಂತಲೇ ಒಂದು ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ, ಇದೊಂದು ದಂಧೆ ಆಗ್ತಾ ಇದೆ. ಸೊ ನ್ಯಾಚುರಲ್ ಆಗಿ ಕನ್ಸೀವ್ ಆಗಕ್ಕೆ ಆಪ್ಷನ್ ಇದ್ರೂ ಕೂಡ ಈ ಡಾಕ್ಟರ್ಸ್ ಇದನ್ನ ಪ್ರಮೋಟ್ ಮಾಡಿ ಅನ್ಯಾಚುರಲ್ ಆಗಿ ಮಾಡ್ತಿದ್ದಾರೆ ಅನ್ನೋ ಥರದೆಲ್ಲ ಕೇಳಿ ಬರ್ತಾ ಇದೆ. ಮ್ಯಾಮ್, ನೀವೇನ್ ಹೇಳ್ತೀರಾ? ದಿಸ್ ಇಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್. IVF ಅನ್ನೋದಾಗ್ಲಿ, ಮದರ್ಹುಡ್ ಅನ್ನೋದಾಗ್ಲಿ, ಅಂದ್ ಜರ್ನಿ ಅವ್ರೇನು ಕ್ಯಾರಿ ಮಾಡ್ತಾ ಇದ್ದಾರಲ್ಲ, ಅಷ್ಟೊಂದು ನೆಗೆಟಿವಿಟಿ ಯಾರ ಮೇಲೂ ಇರಬಾರ್ದು. ಯಾಕೆ ಅಂತಂದ್ರೆ ತುಂಬಾ ಸೆನ್ಸಿಟಿವ್ ಟಾಪಿಕ್. ಎಂಜಾಯ್ ದಟ್ ಬ್ಲಿಸ್ ಅಲ್ಲ, ಮದರ್ಹುಡ್ ಇಸ್ ಅ ಬ್ಲಿಸ್. ಸೊ ಶಿ ಈಸ್ ಎಂಜಾಯಿಂಗ್ ದಟ್ ಮದರ್ಹುಡ್. ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಏನೂ ಇಲ್ಲ ಅಂತಂದ್ರೂ ಯು ಶುಡ್ ಗಿವ್ ರೆಸ್ಪೆಕ್ಟ್ ಫಾರ್ ದ್ಯಾಟ್ ಮದರ್ಹುಡ್, ನಾಟ್ ಎನಿಥಿಂಗ್ ಎಲ್ಸ್. ಎಲ್ಲದರಲ್ಲಿನೂ ನೆಗೆಟಿವಿಟಿ ಹುಡ್ಕಕ್ಕೆ ಹೋದ್ರೆ ಅಷ್ಟು ಇಂಪಾರ್ಟೆಂಟ್ ಥಿಂಗ್ ಅದು. ಅಂದ್ರೆ ಒಂದು ಫೀಮೇಲ್ ಲೈಫಲ್ಲಿ ಮದರ್ಹುಡ್ ಅನ್ನೋದು ಅಷ್ಟು ಇಂಪಾರ್ಟೆಂಟು. ಸಿ ಆನ್ ದ ಪಾಸಿಟಿವ್ ಆಸ್ಪೆಕ್ಟ್ ಆಫ್ ವಾಟ್ ಶಿ ಈಸ್ ಎಂಜಾಯಿಂಗ್. ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಈಗ. ಅಂಡ್ ಅವರಿಂದ ಎಷ್ಟೊಂದು ಜನಕ್ಕೆ ಅದು ರೀಚ್ ಆಗ್ತಾ ಇದೆ. ಎಷ್ಟೊಂದು ಜನ ಸಫರ್ ಆಗ್ತಿರೋರಿಗೆ ಸೊಲ್ಯೂಷನ್ಸ್ ಸಿಗ್ತಾ ಇದೆ ಅದರಿಂದ. ಹಂಗ್ ನೋಡ್ಬೇಕು. ಬಿಟ್ರೆ ಅದರ್ವೈಸು ಪ್ರಮೋಷನು ಅದೆಲ್ಲ ಯಾರಿಗೂ ಏನೂ ಸಿಗಲ್ಲ. ಅದರಿಂದ ಪ್ರಮೋಷನ್ ಮಾಡೋದ್ರಿಂದ ಆಗ್ಲಿ ಇದಾಗ್ಲಿ ಏನೂ ಸಿಗಲ್ಲ. ಸಿ ದ ಪಾಸಿಟಿವ್ ಆಸ್ಪೆಕ್ಟ್ ಆಫ್ ಇಟ್. ಇಟ್ ಇಸ್ ಅ ಬ್ಲಿಸ್. ಮದರ್ಹುಡ್ ಅನ್ನೋದು ಆ ಜರ್ನಿ, ಅವ್ರೇನು ಕ್ಯಾರಿ ಮಾಡ್ತಾ ಇದಾರಲ್ಲ, ಆ ಪಾಸಿಟಿವಿಟಿನ ತಗೊಂಡು ಜಸ್ಟ್ ಗೋ ಫಾರ್ವರ್ಡ್ ಅಷ್ಟೇ. ಇನ್ನೊಂದು ಕಮೆಂಟ್ ಏನಂತ ಹೇಳಿದ್ರೆ ಪುರುಷರ ಕಡೆಯಿಂದ. ಸೊ ಹೆಣ್ಮಕ್ಳಿಗೆ ಈ ತರ ನೀವು IVF ಮಾಡಿಸ್ಕೊಳಕ್ಕೆ ಇನ್ಸ್ಪೈರ್ ಮಾಡಿದ್ರಿ ಅಂತ ಹೇಳಿದ್ರೆ ಎಲ್ರು ಅವ್ರ ಮದುವೆ ಆಗದೇನೆ ಮಾಡಿಸ್ಕೋತಾರೆ. ಮತ್ ನಾವು ಗಂಡಸರು ಏನ್ ಮಾಡ್ಬೇಕು ಅನ್ನುವಂಥದ್ದು. ಅದು ಇಂಡಿವಿಜುವಲ್ ಆಪ್ಷನ್ಸ್, ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಅದ್ರ ಮೇಲೆ ಐ ಕಾಂಟ್ ಕಮೆಂಟ್ ಮಚ್. ಬಟ್ ಇಟ್ ಇಸ್ ಇಂಡಿವಿಜುವಲ್ ಆಪ್ಷನ್ಸ್. ಅವ್ರಿಗೆ ಆ ಥರ ಬೇಕಿತ್ತು, ದೇ ವೆಂಟ್ ಫಾರ್ ಇಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.